ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ ಎಂಬುದು ಸದ್ಯಕ್ಕೆ ನಿಗೂಢವಾಗಿಯೇ ಉಳಿದಿದ್ದು, ದೆಹಲಿಯಿಂದ ಆಗಮಿಸಿರುವ ತೋಟ ಲಕ್ಷ್ಮೀಕಾಂತ್ ರಾವ್ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದ ವಿಶೇಷ ತಂಡವು ಮಾನ್ವಿಗೆ ಭೇಟಿ ನೀಡಿ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿದೆ. ಹಿಂದೆಲ್ಲ ಹೈಕಮಾಂಡ್ ನೇರವಾಗಿ ನಾಯಕರನ್ನ ಆಯ್ಕೆ ಮಾಡ್ತಿತ್ತು. ಆದ್ರೆ ಈಗ ಬದಲಾದ ಕಾಲಕ್ಕೆ ತಕ್ಕಂತೆ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಪಡೆಯುತ್ತಿರುವುದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಈ ಕುರಿತು ಮಾತನಾಡಿದ ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಫೂರ್ ಸಾಬ್, ತಂಡವು ನಮ್ಮ ಅಭಿಪ್ರಾಯವನ್ನ ಪಡೆದುಕೊಂಡಿದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತದೆ ಅಥವಾ ಜಾತಿವಾರು ಲೆಕ್ಕಾಚಾರ ಹೇಗಿರುತ್ತದೆ ಎಂಬುದು ಸದ್ಯಕ್ಕೆ ಸ್ಪಷ್ಟವಿಲ್ಲ. ಎಲ್ಲವೂ ವರಿಷ್ಠರ ನಿರ್ಧಾರಕ್ಕೆ ಬಿಟ್ಟಿದ್ದು ಎಂದು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ. ಅಬ್ದುಲ್ಲಾಗಿ ಲಕ್ಷ್ಮೀಕಾಂತ್ ಸಾಹೇಬರು ಬಂದಿದ್ದರು. ಜಿಲ್ಲಾ ಅಧ್ಯಕ್ಷರ ಆಯ್ಕೆಗಾಗಿ ಈ ಬ್ಲಾಕಿನ ಎಲ್ಲ ಕಾರ್ಯಕರ್ತರು, ಮುಖಂಡರು, ವಿವಿಧ ಘಟಕದ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಮುಖಂಡಗಳಿಗೆ ತಮ್ಮ ತಮ್ಮ ಅಭಿಪ್ರಾಯವನ್ನು ಕೇಳಿದ್ದಾರೆ. ಅವರವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆ ಅಭಿಪ್ರಾಯವನ್ನು ತಿಳ್ಕೊಂಡು ಅವರು ಹೋಗಿದ್ದಾರೆ. ಅಲ್ಲ ಸರ್, ಈಗ ದೆಹಲಿಯಿಂದ ಬಂದಿದ್ರ? ಹೌದು, ದೆಹಲಿಯಿಂದ. ದೆಹಲಿ ಮತ್ತು ರಾಜ್ಯದಿಂದ ಬಂದಿದ್ರ? ದೆಹಲಿಯಿಂದ ಬಂದಾರ. ದೆಹಲಿಯಿಂದ ಬಂದಾರ. ಇಷ್ಟು ಸ್ಪರ್ಧಾಗಳಿದ್ದಾರೆ ಸರ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ? ಯಾರು ಇಲ್ಲ. ಅವ್ರೇನ್ ಹೇಳ್ಯಾರ, ಯಾರಿಗೆ ಇಂಟ್ರೆಸ್ಟ್ ಐತೆ ಅವ್ರ ಅರ್ಜಿ ಕೊಡ್ರಿ ಅಂತ. ಯಾರಿಗೆ ಇಂಟ್ರೆಸ್ಟ್ ಐತೆ ಆ ರೀತಿ? ಅಲ್ಲ, ಇಲ್ಲಿ ಮಾನವಿಯಿಂದ ಯಾರು ಕೊಟ್ಟಿದಾರ? ಇಲ್ಲ, ಯಾರು ಕೊಟ್ಟಿಲ್ಲ. ಈಗ ಟೋಟಲ್ ಅಂದ್ರೆ ಮೀಸಲಾತಿ ವಾರ ಕೊಡ್ತಾ ಇದಾರ ಅಥವಾ ಜನಾಂಗದ ವಾರ ಕೊಟ್ಟಿದಾರ? ಏನಾದ್ರು ಆ ರೀತಿ ಅದೇನು ಚರ್ಚೆ ಅಲ್ಲ. ಅದೇನು ಚರ್ಚೆ. ಹೌದಾ?